ಆ ನಿಧಿ ವಿಚಾರಕ್ಕೆ ಹೋಗ್ಬೇಡ್ರಿ, ಬೇಡ. ನಮ್ಮ ಮನೆತನದವರು ಆ ಜಾಗಕ್ಕೆ ಹೋದ್ರೆ ವಾಪಸ್ ಬರಂಗಲ್ಲ. ಅದ್ರ ಸಂಬಂಧ ಎಷ್ಟು ದಿನ ನಿಮ್ಮನ್ನ ಅಲ್ಲೇ ಹೋಗಕ್ ಬಿಟ್ಟಿಲ್ಲ. ಇನ್ನು ಮುಂದನು ಯಾರು ಹೋಗ್ಬೇಡ. ನಾವು ಸಾಯೋ ಟೈಮ್ನಾಗ ಬಿಟ್ಟು ಡೈಲಾಗ್ ಒಕ್ಕೊಂತ ನೋಡೇವ್ ನಾವು. ಈಗ ಅದು ಜಾಗ ಎಲ್ಲಿ ಐತೆ ಅಂತ ಹೇಳ, ನಾವು ಯಾರೂ ಹೋಗೋದಿಲ್ಲ ಅಲ್ಲಿಗ. ಬೇರೆದವ್ರನ್ನ ಸಜ್ಜು ಮಾಡಿ ಕಳಿಸ್ತೇವಿ, ಆ ನಿಧಿ ಹೊರಗೆ ತೆಗಿತೇವಿ. ಬೇರೆದವ್ರ ನೆಂಬಡ, ಕೈಯಾಗ ಚಿಪ್ಪು ಕೊಟ್ಟು ಹೋಗ್ತಾರ, ನಂಬಬೇಡ, ಬೇಡ. ಇವ್ನ ಹಕ್ಕಿ ಕತ್ತ ತಿಳಿವಲ್ದಲ್ವ ಮರ ಏನಂಗ. ಆ ಜಾಗಕ್ಕೆ ನಾವು ಹಕ್ಕಿವಿ ಅಂದ್ರೂ ಬೇಡ ಅಂತಾನ, ಬೇರೆದವ್ರನ್ನ ಕಳಿಸ್ತೀವಿ ಅಂದ್ರೂ ಬೇಡ ಅಂತಾನ. ಅಂಥದ್ದು ಏನೈತೆ ಅಲ್ಲೇ ನಮ್ಗೆ ಅಡ್ಡಿ ಆಗುವಂಥದ್ದು? ಅದನ್ನು ಕೇಳಬೇಡ, ಅದನ್ನು ಕೇಳಬೇಡ. ಈ ಕೈ ಮರ್ಚಿ ಮುಕ್ಕಳಾಗಿಟ್ಕೊಳ್ಳಿ. ನಾನು ತಮ್ಮ ಅನಿಸ್ಕೊಂಡವ ನಿನ್ನ ಚಿಕ್ಕ ಮಗಂದು ಕುತ್ತಿಗೆನ ಹರಿತೀನಿ, ಹೇಳ್ತಿ ಇಲ್ಲಿಗ ಲೇ ಅಣ್ಣ. ಮುಕ್ಕಳನ್ ಸ್ವಲ್ಪ ಕಣ್ಣಿಂದ ಚೌಕು ತೆಗಿ ಮೊದ್ಲ, ಚೌಕು ತೆಗಿ ಮೊದ್ಲ. ನೀ ಆ ಜಾಗದ ಬಗ್ಗೆ ಹೇಳು, ಆಮ್ಯಾಗ ಚಾಕು ತೆಗಿತೀನಿ. ಹೇಳ್ತೇನೆ. ಬ್ರಿಟಿಷರ್ ಇದ್ದ ಕಾಲದಾಗ ನಮ್ಮ ಮುತ್ತಾತ ಒಬ್ಬ ಸೈನಿಕ ಆಗಿದ್ದ. 1817ರಾಗ ಒಂದು ಯುದ್ಧ ಮಾಡಿ ಗೆದ್ರಂತ. ಆಗ ಅಲ್ಲಿ ಸಿಕ್ಕಂತ ಬಂಗಾರನ ನಮ್ಮ ಮುತ್ತಾತಗ ಅದನ್ನ ತಗೊಂಡ್ ಬರೋ ಜವಾಬ್ದಾರಿ ಕೊಟ್ರು. ಆಗ ಬರೋ ದಾರಿಯಾಗ ಬೇರೆ ರಾಜ್ಯದ ರಾಜರು ಅಟ್ಯಾಕ್ ಮಾಡಕ್ ನೋಡ್ತಾರ. ಆಗ ನಮ್ಮ ಮುತ್ಯ ಅಲ್ಲಿಂದ ಬಂಗಾರನೆಲ್ಲ ಒಂದು ಗುಪ್ತ ಜಾಗಕ್ಕೆ ಬಚ್ಚಿಡ್ತಾನ. ಅಷ್ಟ ಇನ್ ಸ್ವಲ್ಪ ದಿನಕ್ಕೆ ಅವನು ಸತ್ ಹೋಗ. ಆ ಬಂಗಾರದ ಜಾಗದ ಬಗ್ಗೆ ನಮ್ಮಪ್ಪಗ ಎಲ್ಲ ತಿಳಿದಿತ್ತು. ಅವನು ಆ ಜಾಗಕ್ಕೆ ಹೋದ. ಅಂದ್ರ ಆ ಬಂಗಾರ ಎಲ್ಲ 10 ಜನ ಹೊಡ್ಯಾನಂತ ಆತಲ್ಲ. ಅವಸರದಾಗ ಹುಟ್ಟಿ ಸೊಳೆ ಮಗನ ಪೂರ ಕೇಳೋ. ಆ ಜಾಗಕ್ಕೆ ಹೋಗಿ ನಿಂತ ನಮ್ಮಪ್ಪ. ಆಮ್ಯಾಗ ಗೊತ್ತಾತವಾಗ ಗಾರ್ಡನ್ ತಗೊಂಡು ಮುಕ್ಕಳ ಬಡ್ಕೊಂಡಂಗಾತ. ಎದ್ನೋ ಬಿದ್ನೋ ಅಂತ ಓಡಿ ಬಂದ್ಬಿಟ್ಟ. ಅವ ಬಂದು ಒಂದು ಮಾತನ್ನ ನನಗ, ಆ ಜಾಗಕ್ಕೆ ಓದಿ ಸತ್ತಂತ ತಿಳ್ಕೊ ಅಂದವನ ತಾಡ ಸತ್ಬಿಟ್ಟ. ಅದಕ್ಕ ಆ ಜಾಗಕ್ಕೆ ನಾ ಆಸೆ ಬೀಳಿಲ್ಲ. ನೀವು ಆಸೆನ ಬಿಟ್ಬಿಡ್ರಿ. ಇದನ್ನ ನಿಮ್ಮಪ್ಪ ಪೆಟ್ಟಿಗೆಯಾಗ ಮೂಲೆ ಮುಚ್ಚಿಟ್ಟಿದ್ದ. ಅಂದ್ರ ಬಂಗಾರ ಇಟ್ಟಿದ ನಕ್ಷೆ ಇದೇ ಇರ್ಬೇಕಣ್ಣ. ಲೇಯಪ್ಪ, ಆ ಜಾಗಕ್ಕೆ ಹೆದ್ರ ಪುಕ್ಕಲ್ ಥರ ಅಷ್ಟೊಂದು ಬಿಲ್ಡಪ್ ಕೊಟ್ಟೆಲ್ಲಿ. ನಿನ್ನ ಕೈನೂ ಆಗಲಿಲ್ಲ, ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಅದೇ ಜಾಗಕ್ಕೆ ಹೆಂಗೆ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಾತಲ್ಲ ಈಗ. ನಮ್ದ ಫೋಟೋ ಹೊಡೆದು ನೀನ್ ಮಾಡಕ್ ಹೊಂಟಾನ. ಎಲ್ಲಿ ನಾವ ಇಲ್ಲೇ ತೋರ್ಸ್ಲಿ ಮಗನ. ಅಲ್ಲೆಲ್ಲ ನಾವ ತೋರ್ಸ ಕಳ್ಸ ಮಗನ. ನಿಂದು ಭಾಳ ಆಗೈತಿ. ಗಾಂಜಾ ಹೊಟ್ಟು ನಾಟ
ಹೊರ ಮಗನ ಫೋಟೋ ಹೊರವ ಹೌದಾ ಎಲ್ಲರೂ ಫೋಟೋ ಹೊಡ್ರಿ ನಂದು ಹೊಡ್ರಿ ಇಲ್ಲೇ ತೋರ್ಸ್ಲಿ ಫೋಟೋ ತೋರ್ಸ್ಲಿ ಏನು ತೋರ್ಸ್ಬೇಕು ಅವ್ನು ತೋರಿಸ್ತಾನಲ್ಲಿ ಅವ್ನು ತೋರಿಸಲ್ಲ ನೀ ತೋರಿಸ್ತೀನ ತೂ ಇವನು ಗಾಂಜಿ ಸೋಳ್ಬೇಕು ತಲೆ ಹಿಡ್ಸಾನಲ್ಲಿ ಯಾರು ಹೊರಗೆ ಹಾಕಲಿ ಅಪ್ಪ ಇವನು ಇನ್ನು ಆಮ್ಯಾಗ ವಿಚಾರಿಸ್ಕೊಂತೀನಿ ನಾವು ಯಾರಂತ ಗೊತ್ತಿಲ್ಲ ನಮ್ಮ ಜಾಗಕ್ಕೆ ಬಂದು ಫೋಟೋ ತೆಗೆದಿ ಈಗ ಹೇಳು ಬದುಕ್ಬೇಕಂತ ಮಾಡಿ ಸಾಯ್ಬೇಕಂತ ಮಾಡಿ ಬದುಕಬೇಕು ಹಂಗೆ ಆಯ್ತು ಅಷ್ಟು ಫೋಟೋ ಅವನು ತಾ ಹೊರಗೆ ಲೇ ಗುಣ ನನ್ನೊಂದು ಫೋಟೋ ಹೊಡಿಲ್ಲ ಚಪ್ಪಲ್ ಹೇಳ್ತೇವೆ ನೀನು ನಾವು ನೀನು ಗಾಂಜಾ ಸೋಮಗನ ಹಲೋ ಲೇ ಎಲ್ಲಿದೆ ಲೇ ಸುಳೆ ಮಕ್ಳು ಹೋದಾರ ಅತ್ತಾಗ ಹೋಗ್ಬಿಡ್ತಿರಲ್ಲ ಏ ಕ್ಯಾಮ್ರಾ ಸಿಗಲಿಲ್ಲ ಅಂದ್ರೆ ಒಟ್ಟರು ಹೋಗೇ ಬಿಡ್ತಿದ್ವಿ ಸಿಕ್ಕತ್ತಿ ಬರಾಕ್ ಕುಂತೇವಿ ಈಗ ದೌಡ್ ಬರಲಿ ಇಲ್ಲಿ ಈ ಕೆಲಸ ಭಾಳ ಸೂಕ್ಷ್ಮವಾಗಿ ಮಾಡಬೇಕು ಯಾವ ದೊಡ್ಡ ಆಫೀಸರ್ಗೂ ಗೊತ್ತಾಗ್ಬಾರ್ದು ಬಾಬರ್ಗೆ ಅರ್ಜೆಂಟ್ ಫೋನ್ ಹಚ್ಚ ದೌಡ್ ಬರ ಕೇಳೋರಿಗೆ ಬಾಬರ ದೌಡ್ ಬರ್ರಿ ನೀವು ಇಮಿಡಿಯೇಟ್ ಗುಣ್ಣ ತಲೆ ವರ್ಷ ಸೋಳ ಮಕ್ಕಳು ಇಬ್ಬರು ಅಣ್ಣ ತಮ್ಮ ಇಲ್ಲೇ ಕುಂತಾರಲ್ಲೇ ತಲೆ ಕರ್ಸ ಕುಂತಿಲ್ಲೇ ನಿನ್ನವನ ಸುಮ್ಮನೆ ಇಲ್ಲೇ ಕುಂತಾರ ಅವರು ಮಲಕ ನಮ್ಮೆಲ್ಲ ಜಾಗದ ಫೋಟೋ ತೆಗ್ದಾನ ನಾಳೆ ಹೋಲಿ ಇದ್ದೀನಿ ಅಂದ್ರೆ ನಾವು ನ್ಯೂ ಜಾಗ ಹಾಕಿದ್ವಿ ನಾವು ಉಗುಳಿ ಮಾತಾಡ್ತೀನಿ ಕೆರಗಿರುತ್ತೆ ಒಳ್ಳೆ ನಮ್ಮೆಲ್ಲ ಫೋಟೋ ತೆಗ್ದಾನ ನಾಳೆ ಹೋಗಿದ್ದಿಲ್ಲ ಅಂದ್ರೆ ಇಟ್ಟೊತ್ತಿಗೆ ನ್ಯೂಸ್ ಹಾಕಿತ್ತು ಫೋಟೋ ತೋರ್ಸವಣ್ಣ ಲೇ ತೋರ್ಸ್ಲೇ ಸೊಳ ಮಕ್ಕಳ ನಾಟಕ ಮಾಡಕತ್ತೀರಿ ಅಣ್ಣ ಇಲ್ಲ ನಮ್ದು ಹರಿದ 12 ಆಗೈತಿ ಇಲ್ಲ ಮಜಾಕ್ ಮಾಡಕತ್ತೀರಿ ಸುಟ್ಟ ಬಿಡ್ತೀನಿ ನಿಮ್ಮನ್ನ ಲೇ ಫೋನ್ ಕೊಡಿ ಫೋನ್ ನಿಯತ್ತಾಗಿ ಡ್ಯೂಟಿ ಮಾಡೋರಿಗೆ ಯಾವಾಗಲೂ ಹಿಂಗಾಗುತ್ತೆ. ನಾವೇನು ತಪ್ಪು ಮಾಡಿದ್ವಿ ಸರ? ಸರ, ಆ ಸೂರ್ಯ ರಂಗಣ್ಣ ಮತ್ತು ಅವ್ರ ಜೊತೆಯಲ್ಲಿರೋರನ್ನ ಹಿಂಗ ಬಿಟ್ರ ಮುಂದೆ ಒಂದಲ್ಲ ಒಂದು ದಿನ ಅವ್ರ ಮನೆ ಕಾಯೋ ಹಾಳಾಗ್ಬಿಡ್ತೀವಿ ನಾವು. ಒಂದು ಕಾಡು
3 ಊರು ದಾಟಿ ಹೋದ್ರೆ ಈ ನಿಧಿ ಇರೋ ಜಾಗ ಸಿಗ್ತೈತಿ. ಬಾಬರ ಈ ನಿಧಿ ತೆಗಿಬೇಕಾದ್ರೆ ಮತ್ತೆ ಪೂಜೆ ಹೋಮ ಅವನ ಏನಾರ ಮಾಡಿಸ್ಬೇಕಾಗತ್ತೇನ್ರಿ ಮತ್ತೆ? ಏನ ಈ ವಿಷಯ ಮಾತಾಡೋದಿಲ್ಲ ಬೇಡ, ಯಾರು ಕೇಳಿಸ್ಕೊಂಡ್ರೆ ಸಮಸ್ಯೆ ಆಗತಿ. ನಮ್ಮ ಗೋಡಾವಣಕ್ಕೆ ಹೋಗೋಣ. ದಾರ್ಯಾಗ ತ್ರಾಸ ಭಾಳ ಆಕತ್ತಮ್ಮ ನಿಮ್ಮನ್ನ ಗಪ್ರ ಹಿಡ್ಕೊಳಕ್ಕೆ ಬರ್ತೈತಿ. ಬಾಬಾರ ಏನು ಹೇಳಕತ್ತೀರಿ ನೀವು? ನೀವು ಹೊಂಟಿರೋ ಜಾಗದಾಗ ದೆವ್ವ ಐತೆ ಒಂದು. ಅದ್ರ ಬಗ್ಗೆ ನೀವು ಭಾಳ ಹುಷಾರಾಗಿರ್ಬೇಕು. ಬಾಬಾನ ಎಲ್ಲೇ ನೋಡಿನ, ಎಲ್ಲಿ ನೋಡಿನ ಗೊತ್ತಾಗಲ್ಲ ನನಗೆ. ಎಲ್ಲಿ ನೋಡಿ ಕೇಳ ಅಣ್ಣ ಇಲ್ಲೇ ನಿನ್ನವನ ಬಕ್ಕೇನು ತೋಲೆ ಕಾಲ್ಮರ್ಗೇನ ಊರಿಗೊಂದು ಹತ್ತಿದ್ರೆ ಹುಡ್ಚಿಗೊಂದು ಹತ್ತಿತ್ತು ಅಂತೀವನು. ಬಾಬಾರ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂದೆ ಹೆಂಗಿತ್ತಲ್ರಿ, ಈ ನಿಧಿ ತೊಂಬರಕ್ಕೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಂಗೆ ಇರ್ಬೇಕ್ರಿ. ಹೆಣ್ಣ ಈ ಕೆಲಸಕ್ಕೆ ಬಾಬರ್ನು ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಹೆಂಗಂತಿ? ಏನು ಹೇಳಿದಿಲ್ಲ ತಮ್ಮ. ಬಾಬಾರ ನೀವು ನಮ್ಮ ಜೊತೆನೇ ಬರ್ಬೇಕ್ರಿ, ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ಬಾಬಾರ ನೀವು ನಮ್ಮ ಜೊತೆ ಇದ್ರಿ ಅಂದ್ರೆ ರೀ ಆನೆ ಫಲ ಬರ್ತದೆ ರೀ ನಮಗೆ. ನಾ ಇರೋದ ನಿಮ್ಮ ಸಲುವಾಗಿ. ನಾ ಬರ್ತೀನಿ. ಅಲ್ಲಿ ಬರೋ ಎಲ್ಲ ಕೆಟ್ಟಗಳಿಗೇನ ನೀರು ಕುಡ್ದಂಗೆ ಕುಡಿದ್ಬಿಡ್ತೀನಿ. ಯಾಕಂದ್ರೆ ಈ ದೈವಾನ್ ಸಂಭೂತ ಕಣ್ಣನ ಸ್ವಾಮಿ ನಿಮ್ಮ ಜೊತೆಗೇನೆ ಇರ್ತಾನೆ. ಎಲ್ಲ ನೋಡೇ ನೀನು ಬಾಬಾನು ಎಲ್ಲ ಅನ್ನೋದು ಗೊತ್ತಾಗಲ್ಲ. ಮೊದ್ಲು ಹಿಂಗೆ ಇದ್ದಿತ್ತಿಲ್ಲವ. ಬಾಬಾರ ಹಂಗಂದ್ರೆ ಹುಡುಗರನ್ನ ಗಾಡಿನ ಕರೆಸಲ್ರೆ? ಇಲ್ಲ ತಪ್ಪಾಗ್ತದ. ಹೋಗ್ತಿರೋದು ನಿಧಿ ತರಕ, ಮದುವೆಗಲ್ಪ ತಮ್ಮ. 12 ಮಂದಿ ಕರ್ಕೊಂಡು ಹೋದ್ರೆ ಹರಿದು 12 ಆಗ್ತಾವ. ಮತ್ತು ಇದಕ್ಕೆ ಏನು ಮಾಡೋಣ್ರಿ ಬಾಬಾರ? ನಿಮ್ಮನ್ನು ನಂಬಿಗಸ್ತರು ಅಂತ ಯಾರು ಅನ್ನಿಸ್ತಾರ ಅದ್ರಾಗ ಒಂದು ಇಬ್ಬರನ್ನ ಕರ್ಕೋರಿ. ಮತ್ತು ನಾವು ಹೋಗೋ ದಾರ್ಯಾಗ ಗಾಡಿ ಹೋಗಂಗಿಲ್ಲ, ಕಾಲ್ನಡಿಗೆನೇ ನಾವು ಹೋಗ್ಬೇಕು. ನಕ್ಷರ ನೋಡು ಹೆಂಗೈತಿ ಅಂತ. ಸರ್ ಕಮಿಷನರ್ ಬಂದರು. ನನಗೆ ಅರ್ಥ ಆಗ್ತದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಆ ಸೂರಿ ಮತ್ತು ರಂಗನ ವಿಷಯಕ್ಕೆ ಅವ್ರ ವಿಚಾರಕ್ಕೆ ಹೋಗದೇ ಇದ್ರೆ ಭಾಳ ಒಳ್ಳೆ. ಅದ್ರಾಗ ಭಾಳ ದೊಡ್ಡವ್ರು ಅದಾರ. ಅಷ್ಟೊಂದು ರಿಸ್ಕ್ ತೊಗೊಂಡು ಏನು ಮಾಡ್ತಿ? ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಎದಕ್ಕೆ ಸಾಲುತ್ತೆ? ಆ ಸೂರ್ಯ ಮತ್ತು ರಂಗನ ಜೊತೆ ಸೇರ್ಕೊ, ಬೇಕಾದಷ್ಟು ಕೊಡ್ತಾರ, ತಗೊಂಡು ಆರಾಮಾಗಿರು. ಈ ಹುಚ್ಚುತನ ಬೇಡ. ಬಲ್ಲೆಲೆ ಅಪ್ಪ ಇಲ್ಲಿರೋದು ಸರಿಯಲ್ಲ, ನಾವು ಇರೋದಿಲ್ಲ ಇಲ್ಲೇ. ನೀನು ಅಪ್ಪನ ಕರ್ಕೊಂಡು ಗುಡಾವಣೆಗೆ ಹೋಗ, ಮಕ್ಕಳು ಮುತ್ಕೊಂಡು ಅಪ್ಪನ ಚಂದಾಗ ನೋಡ್ಕೊತೀರ.
ನನಗೆ ಅಕ್ಕಿನ ಬೇಕು. ಅಕ್ಕಿ ಇಲ್ಲ ಅಂದ್ರೆ ನಾ ಈ ಭೂಮಿ ಮ್ಯಾಗ ಇರಂಗಿಲ್ಲ. ಸತ್ತವಕ್ಕೆ ನಾನು. ಸುಮ್ಮಿರು ಹೊಲ ಸೋಳ ಮಗನ. ನಾ ಮೊದ್ಲಕ್ಕ ಹೇಳಿದ್ನಿಲ್ಲ ನಿನಗೆ ಮುಕ್ಕಳು ಮುಚ್ಕೊಂಡಿರು ಅಂತ. ದೊಡ್ಡ ಹಿರಿಯಾಗೆ ಏನ್ಲೆ ಲವ್ ಮಾಡಾಕ ಸ್ವಲ್ಪ ಮುಕ್ಕಳು ಮುಚ್ಕೊಂಡಿರು. ಲವ್ ಮಾಡೋ ಮುಂದೆ ಏನೂ ಹೇಳಿಲ್ಲ, ಈಗ ಹೇಳಕ್ ಬಂದಾನ ಮುಕ್ಕಳೆ ಊರು ಮುಕ್ಕಳೆ. ಆಯ್ತೀಗ ಏನು ಹೇಳ ಮುಂದೆ? ಇವಂಗೇನು ಹೇಳೋನು? ಮುಖ ನೋಡ್ಕೊಂತ ನಿಂತ ನೀವ ಮಾಪ್ ಸೋಳ ಮಗ. ನಾನಂತೂ ಡಿಸೈಡ್ ಮಾಡ್ಕೊಂಡಿನಿ, ಸಾಯ್ತೀನಿ ನಾ. ಏ ಕೆಪ್ರ ಮುಖ ಏನು ನೋಡ್ತಿ? ಜಲ್ದಿ ಕೆಳಗೆ ಜಿಗಿ ಸಾಯಿ, ಜಲ್ದಿ ಸಾಯಿ. ಏ ಬ್ಯಾಡ ಬೇಡ ಅವನ ಮಾತು ಕೇಳಬೇಡ, ತಡ್ಕ. ಲೇ ಅಕ್ಕಿ ಇಲ್ಲಂದ್ರೆ ಯಾಕೆ ತಲೆ ಕೆಡ್ಸ್ಕೊಂತಿ? ಲೇ ಬ್ಯಾರದಕ್ಕಿ ನೋಡ ಸಿಗ್ತಾವ. ನೀನು ನಾವ್ನ ಇವನ್ ಮಸಡಿಗೆ ಇಕ್ಕಿ ಬಿದ್ದಿದ್ದ ಹೆಚ್ಚಿಂದ ಏನು ಬ್ಯಾರೆದಕ್ಕಿ ಬೀಳ್ತಾಳ ನಾವ್ನ ಮುಖ ನೋಡಿ ಒಂದ ಹುಚ್ಚಾಡಿಸಿಕ್ಕ. ಮೊದ್ಲ ಹೇಳಿದ್ನಿಲ್ಲ ನಿನಗ, ಈಕಿನ ಲವ್ ಮಾಡಬೇಡ, ಈಕಿನ ನೋಡಿದ್ರೆ ಕೈ ಕೊಟ್ಟು ಹೊಕ್ಕಾಳ ಅಂತ ಅನಿಸ್ತಿತ್ತು. ಇಕ್ನ ಬೇಕಂತ ಹೇಳಿ ಈಗ ಇವನ್ ಮ್ಯಾಗ ತಪ್ಪಾಗ್ತೇನ ಮಗನ? ಸಾಕು ಬಾಯಿ ಮುಚ್ಚು ಮಗನ ನೀನು ನಾವ್ನ. ಲೇ ಕ್ಯಾಪ್ರ ಬೀಳಲಿ, ಮುಖ ಏನು ನೋಡ್ತಿ? ತೆಳಗೆ ಬಿದ್ದು ಜಲ್ದಿ ಸಾಯಿಲಿ ಜಲ್ದಿ. ತಡಿಲೇ ಜಿಗ್ಯಾಕ ಹೊಂಟ ಅಲ್ಲೇ ಮಗ. ಜಿಗಲೇ. ತಡಿ ಬೇಡ. ಜಿಗಲೇ. ಬ್ಯಾಡ ತಡಿಲೇ. ಜಿಗಿಲೇ. ತಡಿಲೇ ಒಟ್ಟ ಎದಕ್ಕೆ ಜಿಗಿತಿದಿ? ಜಿಗಿ ಬ್ಯಾಡ, ಜಿಗಿ ಬ್ಯಾಡ, ಜಿಗಿಲಿ ಬ್ಯಾಡ ತಡಿಲಿ. ಜಿಗೇ ನೀನು ಅವನ ತಡ್ಕೊಳ್ಳೆ ನೀ ಮಾವನ. ಜಿಗಿ ಬಿಟ್ಟು ನಾಲ್ ಜಿಗ್ಯಾಕ ಓದ್ಸೋಳ ಮಗ. ಏಯ್ ಡ್ಯಾಪ್ ಇದ್ದಂಗೆ ಲೇ ಸಾಯಿ ಅಂತದ್ದು ಏನಾಗೈತ್ಲೆ ನಿನಗ? ಲವ್ ಫೇಲ್ಯೂರ್ ಅಂತ ಹೇಳ. ಬೇಡ ಬೇಡ, ನಿನ್ನ ಮಿಸುಡಿಗೆ ಲವ್ನು ಅಂತ ಕೆಂಡಲ್ ಮಾಡ್ತಾರ. ಬೇಡ ಬೇಡ, ಮನ್ಯಾಗ ಪ್ರಾಬ್ಲಮ್ ಇದ್ದು ಅಂತ ಹೇಳ. ಮನ್ಯಾಗ ಪ್ರಾಬ್ಲಮ್ ಇದ್ದು ರೀ. ಯಾವ ಪ್ರಾಬ್ಲಮ್? ಸಾಯಿ ಅಂತ ಪ್ರಾಬ್ಲಮ್ ಅಲ್ಲವ ಏನವ? ಈಗ ನೋಡು ಏನು ಹೇಳ್ತಿ ಈಗ? ಅದಕ್ಕೆ ಸುಳ್ಳು ಹೇಳ್ಬಾರ್ದು, ಇದ್ದತ್ತಿ ಹೇಳ್ಬಿಡ್ಬೇಕು. ತಡ್ಕರ. ಕೆಪ್ರ ಮನ್ಯಾಗ ರೊಕ್ಕದ ಪ್ರಾಬ್ಲಮ್ ಐತಿ ಅಂತ ಹೇಳ. ಮನ್ಯಾಗ ರೊಕ್ಕದ ಪ್ರಾಬ್ಲಮ್ ಐತ್ರಿ ಸರ್, ಅದಕ್ಕೆ ಸಾಯಕ್ಕೆ ಬಂದೇನ್ರಿ. ಅಷ್ಟೇನ? ರೊಕ್ಕದ ಸಂಬಂಧ ಸಾಯ್ತಾರ ಅಲ್ಲಿ ಯಾವ್ದಾರ? ನಮ್ಮ ಕೊಡಕ್ ಬಾ, ಎಲ್ಲ ನಿಮ್ದು ರೊಕ್ಕದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಎಲ್ಲ ಆಗುತ್ತಾ. ಹೆಂಗೂ ನಮಗೊಬ್ಬ ಕೆಲ್ಸಕ್ಕೆ ಹುಡುಗನು ಬೇಕು, ಅಷ್ಟು ಕೆಲಸನೂ ಆಗತ್ತೆ. ಎಲ್ಲ ಕಡ್ದು ಅಡುಗೆ ಮಾಡಿದ್ರೆ ಇಡೀ ಊರಿಗೆ ಊಟ ಆಗಿ ಉಳಿಯೋಂಗದೀವಿ. ನೋಡಿ ರೊಕ್ಕಕ್ಕೆ ಸಹಾಯ ಕೊಟ್ಟಾನಂತೆ ಯಾವ ಅತ್ತ ಬೇಬರ್ಸಿದ್ದಾಗಲೇ. ಬಾ ಹೋಗಲ್ಲ. ತಮ್ಮ ಬರ್ರಿ ಬರ್ರಿ ಬಾಬರ. ತಡ್ರಿ ಅಪ್ಪ, ನಮಗೆ ಸುಸ್ತಾಗಿ 2 ನಿಮಿಷ ತಡಿ ಹೋಗೋಣಂತ. 2 ನಿಮಿಷ ತಡ್ರಿ ಅಪ್ಪ, ನನಗೆ ರಗಡಾಗೈತೆ ತಡ್ರಿ, ಹೋಗೋಣಂತ ತಡ್ರಿ. ನಾವು ನಿಮ್ಮೊಳ್ಳೆ ಕರ್ಕೊಂಡ್ಬಂದೀವಿ ನಾವು. ಇದಕ್ಕೆ ಕಟ್ಕೊಂಡು ನಿಧಿಗೆ ಹೋದಂಗೆ ಆಗೈತಂತ ಅವನು. ನೋಡ ಹಂಗೆ ಆತು ಬಿಡ ಇದು. ಅಯ್ಯೋ ಬಾಬಾ ಅಂತ ಕುಂತ ಬಿಟ್ಟ. ಸರಿ ಒಮ್ಮರೆ ನಾ ಅವ್ರ ಪಿಕ್ಚರ್ ಓದ್ ಬರ್ತೀನಿ. ಯಪ್ಪ ಸಾಕಾಗಿ ಹೊತ್ಪ ನನಗೆ. ನಾನು ಎಲ್ಲಿನ ಗಲ್ಲ ಅಂತೀನಿ ನಾವು ಬಾಯ್ಲಿ. ಲೀವ್ ಮೀ ಬ್ರೋ. ಲೀವ್ ಮೀ ಬ್ರೋ. ಗಲ್ಲ ಅಂತೀನಿ ಬಾ. ನಾನು ಎಲ್ಲಿ ಗಲ್ಲ ಅಂತೀನಿ ನಾವು ಬಾ. ಲೀವ್ ಮೀ ಬ್ರೋ. ಬಾರ ನಿಮ್ಮ ಬುರ ನಾಡ ಬಾಯ್ಲಿ. ಯಾರವ ಅವನೇ ಕೇಳ್ಕೊಂಬರತ್ತಿ? ಅವನು ಎಲ್ಲಿನ ಗಲ್ಲ ಅಂತ ನೀವು ಇವತ್ತು ಸುಮ್ಮನೆ ಒಟ್ಟು ನಾನು ಒಟ್ಟು ಸ್ಟುಪಿಡ್. ಲೀವ್ ಮೀ. ಯಾರ್ಲೇ ನೀನು ಈ ಕಾಡಿನೊಳಗೆ ಏನು ಮಾಡಕತ್ತ ನೀವು? ವಾಟಲ್ 1 ಸೆಕೆಂಡ್. ಬಾಯ್ಲೆ ಮಾತಾಡ ನಿನ್ನ ಅವನ. Idiot! I am from Uganda. I am a photographer. ಹಾಂ ಗುಣ ಏನಲ್ಲವ? ಅವಂಗ ತೊಳ್ಕೊಳಕ್ಕೆ ನೀರು ಬೇಕಂತ. ನೀರಿಲ್ಲ, ಎಲ್ಲಿ ಹಳ್ಕೊ ಒರ್ಸ್ಕೊಂಡ್ಬಿಡು.
ಲೇ ಅವನ ಹೆಸರು ಏನು ಕೇಳ? ನಿನ್ನ ಹೆಸರೇನ? ವಾಟ್ ಅಂತ ಅವನ ಹೆಸರು? ಇರ್ತಾವಣ್ಣ, ಅವ್ರ ದೇಶದಾಗ ಹೆಸರು ಇರ್ತಾವಂತವು. ಸಾಯಿ ಅಂದ್ರ ಈ ನನ್ನ ಮಕ್ಕಳ ಜೊತೆ ಬಂದು ಕುಂತಿದ್ದಿ. ಅಲ್ಲಿ ನೋಡು, ಅಲ್ಲಿ ಒಂದು ದೊಡ್ಡ ಕಲ್ಲು ಕಾಣ್ತೈತಿ, ಅದನ್ನ ತಗೊಂಡು ತಲೆ ಹೊಡ್ಕೊಂಡು ಸಾಯಿ ಜಲ್ದಿ. ಏಯ್ ಅವ್ನ ಮಾತು ಕೇಳಬೇಡ, ಬರೀ ಅವ ಸಾಯಿದ ಹೇಳ್ತಾನವ. ಇವ್ರು ಕೂಡ ಹೋಗು, ರೊಕ್ಕರ ಬರ್ತಾವು. ಸಾಯಿ ಜಲ್ದಿ, ನನಗೆ ಬದುಕಾಕ ಇಷ್ಟ ಇಲ್ಲ. ಬ್ಯಾಲೆ ಸಾಯಿ ಬೇಡ, ಸಾಯಿ ಜಲ್ದಿ, ಲಗುನ ಸಾಯಿ ಬೇಡ, ಸಾಯಿ ಬೇಡ, ಲಗುನ ಸಾಯಿ ಬೇಡ, ಸಾಯಿ ಬೇಡ, ಸಾಯಿ 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 ಬ್ಯಾಲೆ ನಿಮ್ಮ ಅವನ. ಸ್ವಚ್ಛ ನೋಡಿವ. ಏನೋ ಒಗರಿ ಒಂದು ಗುಳಿಗೆ ಸ್ವಾಮಿವ. ಅವಕಾಶ ಬಾರಪ್ಪ, ನಾನು ನನ್ನ ಮಂತ್ರ ಶಕ್ತಿಲಿಂದ ನಾನು ಹೆಂಗೋ ಓದ್ತೀನಿ, ನೀನು ಹುಷಾರಾಗಿ ಬಾ. ನಾನು ಹೊಂಟ್ರು ನೀನು ಯಾರು ಯಾಕೆ ನಮ್ಮ ನಾ ಮಾಡೋ ನಿನ್ನ ಸ್ವಾಮಿ ನಮ್ಮಂಗಲೇ ಇಲ್ಲ. ನಾನು ಈಗ ನೋಡ, ನಾ ಯಾರು ನಮ್ಗೆ ತೋರಿಸ್ತೀನಿ ನನಗೆ. ಹೆಂಗಿತ್ತ? ಈಗ ಹೇಳ, ಯಾವ ಸ್ವಾಮಿ? ಕಾಳು ಸ್ವಾಮಿ? ಬಾ ಬಾ, ಚೆನ್ನಾಗಿ ಬಾ. ಯಪ್ಪ ನೀನು ಇದಕ್ಕೊಂದು ದೊಡ್ಡ ನಮಸ್ಕಾರ ಸ್ವಾಮಿ. ಸಪ್ಪಳ ಮಾಡ್ಬಿಟ್ಟು ಸುಮ್ಮನೆ ಸಪ್ಪಳ ಬಾಬಾ ಏನಾಯ್ತು ಯಪ್ಪ? ಓಡಾಡ್ಬಿಡ್ರಿ, ಸುಮ್ಮನೆ ಎಲ್ಲಿ ಯಾರು ಮುಂದಕ್ಕೆ ಬರ್ಬೇಡ್ರಿ, ಅಲ್ಲೇ ನಿಂದರ್ರಿ. ಅಲ್ಲಿ ಓಡಾಡ್ ನೋಡಲ್ಲ ಕಾಣ್ತಾನ, ಓಡಾಡಕತ್ತ ನೋಡಲ್ಲೇ. ಇವ್ ಕನ್ನಡ ಬರ್ದು ಇವಂಗ ಏನು ಹೇಳ್ಬೇಕಂದ್ರೆ ಇವ್ ವಾಟೇಟ್ ಹಂಚ್ಬಿಡ್ತಾನ. ಓಡಾಡಕತ್ತಿದ್ ಕಾಣಲ್ಲ ಇಲ್ಲೇ.
ಏಯ್ ಬಾ ನೋಡಿನಿ ಓ ಬಾ ನೋಡಿನ ಬಾ ನೀವು ಓದಿ ಸರಿ ಓದಲಿಲ್ಲ ನೋಡಿಲ್ಲ ನಾ ಯಾರಂತ ಗೊತ್ತಿಲ್ಲ ನಿನಗ ಬಾ ಸರಳ ಬಾ ನೋಡಿನ ಬಾ ನಾನು ಸರಳ ಹೋಗ್ಬಿಡು ಏ ಬಂತು ಇಲ್ಲ ಬಂತು ಇಲ್ಲ ಬಂತು ಏನಾಗೈತೆ ಒಟ್ಟು ಒದರಿ ಹೇಳ್ಯಾರ ಹೇಳು ಅವ್ನು ನಡ ಜೀವ ಬಾಯಿಗೆ ಬಂದು ಹೊಳ್ಳಿ ಹೊಂಟತಿ ಹೋಗೋ ಇವನು ನಡ ಇಲ್ಲದೇನ ಏಯ್ ನಾ ಯಾರನ್ನೋದು ಗೊತ್ತಿಲ್ಲ ಮಂತ್ರ ಹಾಕಿದೆ ಅಲ್ಲಿ ಬಂತದ ವಾಟ್ ವಾಟಗಲ್ಲ ನಿಮ್ಮ ಅವನ ಜವಬೋನ ತಂದೆ ವಾಟ್ ಇಟ್ಟಿವು ನಾ ಯಾರು ಅನ್ನೋದು ತೋರಿಸಿ ತಡಿ ನಿನಗ ಹಂಗ ಗೊತ್ತಾಗವಲ್ತ ದೆವ್ವ ಹೊಡೆದ್ ನೋಡಲ್ಲ ನನ್ನ ಮಂತ್ರ ಶಕ್ತಿಲಿಂದ ಹೊಡಗತ್ತ ದೆವ್ವ ಓತ್ ಬಿಡ ದೆವ್ವ ಸ್ವಾಮಿ ನಾವು ಗುಳಿಗೆ ಒಗದಾನಿವ ಸ್ವಾಮಿ ದೇವ್ರು ಹೇಳಿನ ಮಾರಿ ಮಾಡ್ಕೊಂಡು ಎಲ್ಲ ನೋಡಿ ನೀನು ಯಾಕೆ ಹಚ್ಕೊಳ್ಳಿ ಗುಳಿಗೆ ಸ್ವಾಮಿವ ಇಲ್ಲೇ ಗುಹೆ ಐತ್ಲೇ ಒಂದು ಆ ಗುಹೆ ಹುಡುಕ್ರಲೆ ಇಲ್ಲೇ ಹುಡುಕ್ರಿ ದೌಡ ವಾಟ್ ಆರ್ ಸರ್ಚಿಂಗ್ ಏನ ಸರ್ಚ್ ಚರ್ಚ್ ಇಲ್ಲ ಕಿಚನ್ ನೀ ಮಗಾರ ಬಸುಡ ಏನ ಖರಿಯ ಬಸಡಿಕೆ ಅಣ್ಣ ಇಲ್ಲೇ ಐತಿ
ಬರ್ರಿ ಬರ್ರಿ ದೊಡ್ಡ ಬರ್ರಿ. ಯಾರ ಮಾತು ಕೇಳಿ ಪುಕ್ಷಟ್ಟಿಗೆ ಆಸೆ ಪಟ್ರಿ ಹಿಂಗೆ ಹಾಕಿ ನೋಡೋಣ ಅವನು. ಹಿಂಗೆ ಬರ್ರಿ ವಾ ಇವನು ಅವನ. ಇವ್ರು ಕೂಡ ಅಡ್ಡಾಡಿ ಅವ್ನವ್ನು ಕರೆಂಟ್ ಹೊರದಕ್ಕೆ ಆಗಿಗೈತೆಗಿವಿ ಏನು ಜಾಡ್ಸಕತ್ತಿರೋ ಏನು ಅವ್ನ ಎಂತ ಸಾಕ ಪೊಲೀಸ್ರ ನೀವ್ ಹೆಂಗ ಇಲ್ಲಿಗೆ ಬಂದ್ರಲ್ಲ? ಈ ಜಾಗ ನಮ್ಮ ಅಪ್ಪಗೆ ಬಿಟ್ರ ಬೇರೆದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ತಮ್ಮ? ಹೌದಣ್ಣ. ಇವ್ರು ಹೆಂಗೆ ಬಂದ್ರಿ ಇವ್ರು? ಅದನ್ನು ನಾನೇ ಹೇಳ್ಬೇಕು ನೀನು ಈಗ ಒಂದು ಅರ್ಥ ಆಗೋಲ್ಲಲ್ಲ. ಹುಚ್ಚದ್ದು ಅಲ್ಲಿಂದ ಇಲ್ಲಿ ಮಟ್ಟ ಬಂದಾರ ಸರ, ಹೇಳ್ಬಿಡ್ರಲ್ಲ. ಎಲ್ಲಿಂದ ಶುರು ಮಾಡಲಿ? ಸರ ನೋಡಕ್ಕೆ ಕಾಡ್ ಥರ ಕಾಣ್ತೈತ್ರಿ ಸರ ಇದು. ಆ ಸೂರ್ಯ ರಂಗ ಇದ್ರಾಗ ಎಷ್ಟು ಗಾಂಜಾ ಬೆಳೆಸ್ಯಾರ ಅಂತಂದು ಲೆಕ್ಕಕ್ಕೆ ಸಿಕ್ಕಿಲ್ಲ ಸರ. ಈ ಸೂರ್ಯ ರಂಗ ಇಷ್ಟೆಲ್ಲ ಇಲ್ಲಿಗಲ್ ವ್ಯವಹಾರ ಮಾಡ್ತಾರ ಸರ. ಈಗ ನೋಡ್ರಿ ಸರ ಒಂದು ಸ್ವಲ್ಪ ಇದು ಗಾಂಜಾ ತೋಟ ಕಣ್ಣಂಗೆ ಕಾಣ್ತೈತೆ ಸರ. ಎಷ್ಟೋ ಮನಿ ಹಾಳು ಮಾಡ್ರಿ ಸರ್ ಇವರು, ಮನಿ ಮುರುಗ್ಸು ಮಕ್ಕ ಸರ್ ಇವರು ಎಲ್ಲ ಸರ. ಪಕ್ಕ ಗಾಂಜಾ ಸರ. ಸರ ಹಿಂದಿನ ಆಫೀಸರ್ಗೆ ನಾ ಎಲ್ಲರೂ ಗಮನಕ್ಕೆ ತಂದಿ ಸರ, ಯಾರು ಇದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಸರ. ನಾ ಬಂದೇನಲ್ಲ ನೋಡಿನ ಸರ್. ಆ ಸೂರ್ಯ ರಂಗ ಬಹಳ ಪ್ರಭಾವಶಾಲಿ ವ್ಯಕ್ತಿಗಳು ಸರ. ನೀವು ಮುಂದೆ ಎಲ್ಲರೂ ಎತ್ತಂಗಡಿ ಮಾಡಿದ್ರಿ ಹೆಂಗ್ರಿ ಸರ್? ನಂದು ಇದು ಎಷ್ಟನೇ ಟ್ರಾನ್ಸ್ಫರ್ ಗೊತ್ತೈತೆ ನಿನಗೆ? ಇದು 8ನೇ ಟ್ರಾನ್ಸ್ಫರ್ ಎಂದಾಗ. ಹೌದ್ರಾ ಸರ್? ಆ ಸೂರ್ಯ ರಂಗಗೆ ಒಂದು ಗತಿ ಕಾಣಿಸೇ ಹೋಗ್ತೇನೆ ನಾನು. ಸರ ಗಾಂಜಾನ ಎಷ್ಟು ಕೇರ್ಫುಲ್ ಆಗಿ ಇವರು ಇಲ್ಲಿ ಈಗಲ್ಲಾಗಿ ಎಷ್ಟು ಚಂದ ಹ್ಯಾಂಡಲ್ ಮಾಡ್ತಾರೆ ಗೊತ್ತನ್ ಸರ್? ಎಷ್ಟು ಇಕ್ವಿಪ್ಮೆಂಟ್ಸ್ ಒಳಗೆ ಇವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಂದ್ರೆ ನಿಜವಾಗ್ಲೂ ನಮ್ಮ ಪೊಲೀಸರ ಗಮನಕ್ಕೆ ಬರಲ್ಲ ಸರ. ಇನ್ ಅರೆಸ್ಟ್ ವಾರೆಂಟ್. ನಿಮ್ಮ ಇಡೀ ಡಿಪಾರ್ಟ್ಮೆಂಟ್ ನನ್ನ ಮುಷ್ಟಿ ಒಳಗದಾರ. ಆದ್ರೆ ನೀವಿಬ್ಬರು ಮಾತ್ರ ನನ್ನ ಮುಷ್ಟಿ ಬಿಟ್ಟು ಭಾಳ ಹೊರಗೆ ಹೊಂಟ್ರಿ. ಸ್ವಲ್ಪ ವಿಚಾರ ಮಾಡಿರಿ, ಮುಂದೆ ನಿಮ್ಮ ಫ್ಯೂಚರಿಗೆ ಒಳ್ಳೇದಾಗತ್ತೆ. ನಮ್ಮ ಡಿಪಾರ್ಟ್ಮೆಂಟ್ನೊಳಗೆ ಹೆಂಚಿಲ್ ತಿನ್ನೋರು ಅದಾರ, ಆದ್ರೆ ನಾನು ಅವನಲ್ಲ, ಆಗೋದೂ ಇಲ್ಲ.
ಫಸ್ಟ್ ಟೈಮ್ ನನ್ನ ಜಗದಾಗ ಬಂದು ನನ್ನ ಅರೆಸ್ಟ್ ಮಾಡಕ್ಕೆ ಬಂದವು ಪೊಲೀಸ್ ಅಂದ್ರೆ ನೀನ ಒನ್ಯದವ. ಸನ್ಮಾನ ಮಾಡೇ ಕಳಿಸ್ಬೇಕಣ್ಣ ಇವ್ರಿಗೆ. ಚಲ್ವಾಲಿ ಸನ್ಮಾನ. ನಿಯತ್ತಾಗಿ ಡ್ಯೂಟಿ ಮಾಡೋರಿಗೆ ಯಾವಾಗಲೂ ಹಿಂಗಾಗುತ್ತೆ. ನಾವೇನು ತಪ್ಪು ಮಾಡಿವಿ ಸರ? ಸರ, ಆ ಸೂರ್ಯ ರಂಗಣ್ಣ ಮತ್ತು ಅವ್ರ ಜೊತೆಯಲ್ಲಿರೋರನ್ನ ಹಿಂಗೆ ಬಿಟ್ರ ಮುಂದೆ ಒಂದಲ್ಲ ಒಂದು ದಿನ ಅವ್ರ ಮನೆ ಕಾಯೋ ಹಾಳಾಗ್ಬಿಡ್ತೀವಿ ನಾವು. ಸರ, ಏನೋ ಒಂದು ಪ್ಲಾನ್ ಮಾಡಿರಲ್ಲ ಇದಕ್ಕೆ. ಹೌದು, ನನ್ನ ಮಕ್ಕಳು ಪಾಪಿಗಳು. ಚಿಕ್ಕ ಚಿಕ್ಕ ಹುಡ್ರು ಗಾಂಜಾ ಚಟಕ್ ಬಿದ್ದು ತಮ್ಮ ಜೀವನನ ಹಾಳು ಮಾಡ್ಕೊಂಡಾರ. ಅದಕ್ಕೆ ನನ್ನ ಮಕ್ಕಳ ಕಾರಣ. ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ನನ್ನ ಮಕ್ಕಳಿಂದ ಎಷ್ಟೋ ಜನ ಪ್ರಾಣ ಬಿಟ್ಟಾರ. ಆದ್ರೆ ಇದೇ ಊರಾಗ ನನ್ನ ಮಕ್ಕಳನ್ನ ಎದುರ್ಸಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಮಾಡ್ರಿ, ಮೊದಲು ಬೇರೆ ಜಾಗಕ್ಕೆ ಅವ್ರನ್ನ ಕರ್ಸ್ಕೋಬೇಕು. ಅದು ಹೆಂಗಂತ ನಾ ಮಾಡ್ತೀನಿ. ಆದ್ರೆ ನನ್ನ ಮಕ್ಕಳ ಸಾಯಿಸ್ಬೇಡ್ರಿ. ಅಲ್ಲ ನಮ್ಮ ಅಪ್ಪಗೆ ಬೇಸೆ ಇಟ್ರ ಇವ್ರು ಬದ್ನಿ ಕೊಟ್ಟನ. ಹೌದಣ್ಣ. ನಾವು ಇಷ್ಟು ಮಂದಿ ಇದೀವಿ, ನೀವು ಇಬ್ಬರೇ ಆಗಿರ್ಲಿ ಉತ್ಸಾಹ ಬಡ್ದಂಗೆ ಬಡಿತೀವಿ ನಾವು ನಿಮ್ಮನ್ನ. ಹೌದಾ? ಇಬ್ರ ಆಫೀಸರ್ಸ್ ಸರ್, ಹಿಸ್ಟ್ರಿ ತೆಗೆದು ನೋಡು. ಕಾಕಿ ಮುಡಿದವನು ಸ್ವಲ್ಪ ದಿವಸ ಮೆರೆದಾನ, ಆದ್ರೆ ಉಳಿದಿಲ್ಲ. ಉಳ್ಯಾಕ ಈ ಕಾಕಿ ಬಿಡೋದು ಇಲ್ಲ. ಆಫೀಸರ್ಸ್ ಒದ್ದಳ್ಕೊಂಬರ ಅವ್ರು ಅಷ್ಟ್ರು. ಮೈಕ್ ಯಾಮ ನನಗ ನಡಿ ಎಷ್ಟು ನಡಿ ಬದಲಿಗೆ ಊಟ ನಡಿ. ನಿನ್ನಂಥ ಸ್ವಾಮಿಗಳನ್ನ ಭಾಳ ಜೈಲ್ನಾಗ ಮುದ್ದಿ ಮುಡ್ಸಕ್ಕೆ ಹಚ್ಚಿವಿ. ನಿನ್ನೊಬ್ಬನ ಮುಡ್ಸಕ್ಕೆ ಹಚ್ಚಿವ ಬಾ. ಸ್ವಾಮಿನ ಕಾಮಿ ನಿನ್ನ ಬಾ. ನಡಿ ನಡಿ ನಡಿ. ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು ನಮ್ಮನ್ನ. ಅದನ್ನು ಬಿಟ್ಟು ನಿನ್ನ ಪ್ರೈವೇಟ್ ಜಾಗಕ್ಕೆ ಯಾಕೆ ಕರ್ಕೊಂಬಂದು ಕುಂದ್ರಿಸಿ ನೀ ನಮ್ಮನ್ನ? ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮಂಥವರು ಇನ್ಫ್ಲೂಯೆನ್ಸ್ ಮೇಲೆ 2 ದಿವಸಕ್ಕೆ ಹೊರಗೆ ಬರ್ತೀವಿ, ಮತ್ತು ಅದೇ ಇಲ್ಲಿಗಲ್ ಕೆಲಸ. ಅದಕ್ಕೆ 2 ನಿಮಿಷ ವೇಟ್ ಮಾಡಿ. ಇವ್ರು ಯಾರಂತ ಗೊತ್ತಿರ್ಬೇಕಲ್ಲ ನಿಮಗೆ ಮೊದಲ? ಸರ್, ನಮ್ಮದು ಇವ್ರದ್ದು ದೋಸ್ತಿ ಭಾಳ ಐತೆ ಸರ್. ಸರ್, ನನ್ನೇನು ಮರ್ತಿರಂಗಿಲ್ಲ ಅನ್ಸುತ್ತಾಡ್ರಿ ಸರ್ ಇವರು. ಒಂದು ಅರ್ಥ ಆಗೋಲ್ದಲ್ಲ.
ಸರ ಏನು ಯೋಚನೆ ಮಾಡತ್ತೀರಿ ಶುರು ಹಚ್ಕೋರಿ ನಿಮ್ಮ ಕೆಲಸನ. ಆಫೀಸರ್ಸ್ ನಿಮ್ಮ ರಿವೆಂಜ್ ಮುಗೀತಾ, ಈಗ ನನ್ನ ಸರದಿ. ಅವತ್ತು ಅವಮಾನ ಮಾಡಿದ್ದು ಪರ್ಸನಲ್ ಅಲ್ಲ, ಈ ಕಾಕಿಗೆ. ಪೆಟ್ರೋಲ್ ಸುರಿ ಅವ್ರ ಮೇಲೆ. ಆಫೀಸರ್ಸ್ ಇವರಿಬ್ರು ಕಸ್ಟಡಿ ತೋರಿ. ಸರ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಇವರಿಬ್ಬರನ್ನ ಎನ್ಕೌಂಟರ್ ಮಾಡಿದ್ವಿ ಅಂತ ಕೇಸ್ ಫೈಲ್ ಮಾಡಿಬಿಡೋಣ ಸರ್. ಮಾಡಿಬಿಡು. ಓಕೆ ಸರ್.